ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ಬಂಧುಗಳೇ, ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ 7ನೇ ತರಗತಿ ಭಾಗ 2 ಬಿಡಿ ಇತಿಹಾಸ ಭಾಗ ಇದೆ, ಪೌರನೀತಿ ಭಾಗವಿದೆ ಹಾಗೂ ಭೂಗೋಳ ವಿಜ್ಞಾನ ವಿಭಾಗವೂ ಸಹ ಇದೆ. ನಾವೀಗ ಇತಿಹಾಸ ಭಾಗದಲ್ಲಿ ಬರುವಂತಹ 18ನೇ ಪಾಠ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು, ಅಧ್ಯಾಯ 18 ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು. ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮಕ್ಕಳೇ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಭ್ಯಾಸಗಳನ್ನು ಗಮನಿಸಿ. ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1 ರಿಂದ 4 ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆಗಳಿದ್ದಾವೆ. ಎರಡನೇ ಮೇನ್ ಅಂದರೆ ಸೆಕೆಂಡ್ ಮೇನ್, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. 1-2 ಪ್ರಶ್ನೆಗಳಿದೆ. ಮೂರನೇ ಮೇನು ಥರ್ಡ್ ಮೇನ್, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. 1 ರಿಂದ 2 ಪ್ರಶ್ನೆಗಳಿದ್ದಾವೆ. ಫೋರ್ತ್ ಮೇನ್ ಟಿಪ್ಪಣಿ ಬರೆಯಿರಿ ಅಂದರೆ ಶಾರ್ಟ್ ನೋಟ್ಸ್. 1 ಆಲೂರು ವೆಂಕಟರಾವ್, 2 ಫಜಲ್ ಅಲಿ ಆಯೋಗ. ಅಭ್ಯಾಸಗಳು. ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1ನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಅಧ್ಯಕ್ಷರು ಡ್ಯಾಶ್. ಉತ್ತರ ರಾಹ ದೇಶ ದೇಶಪಾಂಡೆ. ಎರಡನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ, ಕರ್ನಾಟಕ ಕುಲ ಪುರೋಹಿತ ಎಂದು ಡ್ಯಾಶ್ ಕರೆಯುತ್ತಾರೆ. ಉತ್ತರ, ಇಲ್ಲಿ ಜಾಗ ಸ್ವಲ್ಪ ಕಡಿಮೆ ಇದೆ, ಅಕ್ಷರ ಚಿಕ್ಕದಾಗಿ ಬರಿತೀನಿ. ಆಲೂರು ವೆಂಕಟರಾಯ್. ಆಲೂರು ವೆಂಕಟರಾಯ್ ಇವರನ್ನು ಆಲೂರು ವೆಂಕಟರಾವ್ ಅಂತಲೂ ಸಹ ಕರೆಯುತ್ತಾರೆ. ಕರ್ನಾಟಕ ಕುಲ ಪುರೋಹಿತ ಎಂದು ಆಲೂರು ವೆಂಕಟರಾಯರನ್ನು ಕರೆಯುತ್ತಾರೆ. ಮೂರನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ, ಕನ್ನಡದ ಮೊದಲ ರಾಷ್ಟ್ರಕವಿ ಡ್ಯಾಶ್. ಉತ್ತರವನ್ನು ಗಮನಿಸೋಣ. ಮಂಜೇಶ್ವರ ಗೋವಿಂದ ಪೈ. ಮಂಜೇಶ್ವರ ಗೋವಿಂದ ಪೈ, ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ. ನಾಲ್ಕನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ, ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಡ್ಯಾಶ್. ಉತ್ತರ ಎಸ್ ನಿಜಲಿಂಗಪ್ಪ. ಏಕೀಕೃತ ಅಂದರೆ ಇಡೀ ವಿಶಾಲ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಸೆಕೆಂಡ್ ಮೇನ್, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ ಫಸ್ಟ್ ಕ್ವಶನ್. ಸೆಕೆಂಡ್ ಮೇನ್, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಕ್ವಶನ್, ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳನ್ನು ಹೆಸರಿಸಿರಿ. ಉತ್ತರವನ್ನು ಗಮನಿಸೋಣ. ಉತ್ತರ, ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳೆಂದರೆ ಪಾಯಿಂಟ್ ಇದೆ ನೋಡಿ, ಕಲಬುರ್ಗಿಯನ್ನು ಗುಲ್ಬರ್ಗಾ ಅಂತ ಕರೀತಾರೆ. ಗುಲ್ಬರ್ಗಾ ಇದರ ಅರ್ಥ ಗುಲಾಬಿ ಹೆಸರು ಅಂತ ಅರ್ಥವಾಗ್ತದೆ. ಎರಡನೇದು ಬೀದರ್. 3 ರಾಯಚೂರು. ಎರಡನೇ ಪ್ರಶ್ನೆ, ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ 2 ಸಂಘಟನೆಗಳನ್ನು ಹೆಸರಿಸಿ. ಉತ್ತರ, 1 ಕರ್ನಾಟಕ ವಿದ್ಯಾವರ್ಧಕ ಸಂಘ, 2 ಕನ್ನಡ ಸಾಹಿತ್ಯ ಪರಿಷತ್ತು, 3 ಕರ್ನಾಟಕ ಸಭಾ. ಈ 3 ಸಂಘಟನೆಗಳು ಕರ್ನಾಟಕ ಏಕೀಕರಣಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ ವಿದ್ಯಾರ್ಥಿನಿ ಮಿತ್ರರೇ. ಥರ್ಡ್ ಮೇನ್, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1ನೇ ಪ್ರಶ್ನೆ, ಫಜಲ್ ಅಲಿ ಆಯೋಗದ ಯಾವ ಶಿಫಾರಸುಗಳನ್ನು ಕನ್ನಡಿಗರು ಪ್ರತಿಭಟಿಸಿದರು. ಉತ್ತರ, ಕರ್ನಾಟಕ ರಾಜ್ಯದಲ್ಲಿದ್ದ ಕಾಸರಗೋಡನ್ನು ಕೇರಳ ರಾಜ್ಯಕ್ಕೆ ಸೇರಿಸಿದ್ದನ್ನು, ಬಳ್ಳಾರಿ ಜಿಲ್ಲೆಯ ಕುರಿತು ಮಾಡಿದ ಸಲಹೆಗಳನ್ನು ಕನ್ನಡಿಗರು ಫಜಲ್ ಅಲಿ ಆಯೋಗದ ಶಿಫಾರಸುಗಳನ್ನು ಪ್ರತಿಭಟಿಸಿದರು. ಎರಡನೇ ಪ್ರಶ್ನೆ, ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರ ಪಟ್ಟಿ ಮಾಡಿ. ಉತ್ತರ, ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದ ಮಹನೀಯರುಗಳೆಂದರೆ 10 ಜನ ಮಹನೀಯರಿದ್ದರೆ ಗಮನಿಸಿ. ವೆಂಕಟ ರಂಗೋಕಟ್ಟಿ, ರಾಹ ದೇಶಪಾಂಡೆ, ಹುಯಿಲಗೋಳ ನಾರಾಯಣರಾವ್, ಆಲೂರು ವೆಂಕಟರಾಯರು, ಶಾಂತಕವಿ ಕುವೆಂಪು, ಮಂಜೇಶ್ವರ ಗೋವಿಂದ ಪೈ, ಕೆಂಗಲ್ ಹನುಮಂತಯ್ಯ. ಫೋರ್ತ್ ಮೇನ್, ಟಿಪ್ಪಣಿ ಬರೆಯಿರಿ ಅಂದರೆ ಶಾರ್ಟ್ ನೋಟ್ಸು. 1ನೇದು ಆಲೂರು ವೆಂಕಟರಾವ್. ಉತ್ತರ, ಕನ್ನಡ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸುವುದೇ ಆಲೂರು ವೆಂಕಟರಾಯರ ಉದ್ದೇಶವಾಗಿತ್ತು. ಅದಕ್ಕಾಗಿ ಕರ್ನಾಟಕದ ಗತವೈಭವ ಎಂಬ ಪುಸ್ತಕ ಬರೆದು ತಮ್ಮ ಖರ್ಚಿನಿಂದ ಪ್ರಕಟಿಸಿದರು. ಹೈದರಾಬಾದಿನ ಕನ್ನಡಿಗರು ಅವರಿಗೆ ಸಾಮಾನ್ಯ ಶಕ 1941ರಲ್ಲಿ
ಸನ್ಮಾನ ಮಾಡಿ ಕರ್ನಾಟಕ ಕುಲ ಪುರೋಹಿತ ಎಂಬ ಬಿರುದನ್ನು ಅರ್ಪಿಸಿದರು. 2ನೇದು ಫಜಲ್ ಅಲಿ ಆಯೋಗ ಶಾರ್ಟ್ ನೋಟ್ಸ್ ಅಂದರೆ ಟಿಪ್ಪಣಿ. ಫಜಲ್ ಅಲಿ ಆಯೋಗ ಕೇಂದ್ರ ಸರ್ಕಾರವು ರಾಜ್ಯಗಳ ಪುನರ್ವಿಂಗಡಣೆಯನ್ನು ಕುರಿತು ವರದಿ ನೀಡಲು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ಅಂದರೆ SRC ನೇಮಿಸಿತು. ಅದರ ಅಧ್ಯಕ್ಷರು ಎಸ್. ಫಜಲ್ ಅಲಿ. ಆದ್ದರಿಂದ ಫಜಲ್ ಅಲಿ ಆಯೋಗ ಎನ್ನುವರು. ಆಯೋಗವು 1955ರಲ್ಲಿ ವರದಿಯನ್ನು ಸಲ್ಲಿಸಿತು. ಅದರಂತೆ ಭಾರತದ ರಾಜ್ಯಗಳ ಪುನರ್ವಿಂಗಡಣೆಯು ಭಾಷೆ ಮತ್ತು ಆಡಳಿತದ ಅನುಕೂಲದ ನೆಲೆಗಳಲ್ಲಿ ನಡೆಯಿತು. ನಾಡಿನ ಎಲ್ಲ ಪಕ್ಷಗಳು ಆಯೋಗದ ವರದಿಯನ್ನು ಮಾನ್ಯ ಮಾಡಿದವು. ಮಕ್ಕಳೇ, ಅಭ್ಯಾಸಗಳು ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್, ಫೋರ್ತ್ ಮೇನ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸಿದ್ದೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು. ಲೋಕಾನಂ ಸರ್ವೇ ಜನೋ ಸುಖಿನೋ ಭವಂತು.